ಇನ್ನು ಶಿವಮೊಗ್ಗದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಬೃಹತ್ ಹೋರಾಟವನ್ನ ನಡೆಸಿದ್ದಾರೆ. ಇವತ್ತು ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಇವತ್ತು ಬೃಹತ್ ಹೋರಾಟ ಮಾಡಲಾಗಿದೆ. ಶಿವಮೊಗ್ಗದ ರಾಷ್ಟ್ರ ಭಕ್ತರ ಬಳಗದಿಂದ ಸಾಗರದಲ್ಲಿ ಪ್ರತಿಭಟನೆ ಆಗಿದೆ. ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮಾಜಿ ಡಿಸಿಎಂ ಈಶ್ವರಪ್ಪ ಕಾಂತೇಶ್ ನೇತೃತ್ವದಲ್ಲಿ ನಡೆದಿರುವಂತಹ ಹೋರಾಟ ಇದು. ಬಂಗಾರಮಕ್ಕಿ ಕ್ಷೇತ್ರದ ಮಾರುತಿ ಗುರೂಜಿ ದಿವ್ಯ ಸಾನ್ನಿಧ್ಯದಲ್ಲಾಗಿದೆ. ವಿವಿಧ ಸಂಘಟನೆಗಳಿಂದಲೂ ಕೂಡ ಈ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಜಾರಿಯಾಗದಂತೆ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಯೋಜನೆಯನ್ನ ಕೈಗೆತ್ತಿಕೊಳ್ಳಬಾರದು ಅಂತ ಹೇಳಿ ಹೋರಾಟವನ್ನ ಮಾಡಿದ್ದಾರೆ. ಮಳೆಯನ್ನು ಲೆಕ್ಕಿಸದೆ ಮಳೆಯಲ್ಲೇ ನಿಂತುಕೊಂಡು ಆಗ್ರಹಿಸಿದ್ದಾರೆ. ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಹಾಗೆ ಬಂದಿದ್ರಿ. ಇದು ಇಂಟೆಲಿಜೆನ್ಸ್ ಮುಖಾಂತರ ನೀವು ರಿಪೋರ್ಟ್ ತಗೊಂಡು ಈ ಯೋಜನೆಯನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಆಗ್ಬೋದಾ? ಯಾವ ಕಾರಣಕ್ಕೂ ಯೋಜನೆ ಆಗ್ಬಾರ್ದು. ಮಾರುತಿ ಗುರೂಜಿ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಶಿವಮೊಗ್ಗದಿಂದ ಪರಿಸರವನ್ನು ಉಳಿಸಬೇಕು ಅಂತೇಳಿ ಶರಾವತಿ ಪಂಪ್ ಪ್ರಾಜೆಕ್ಟ್ ನಡಿಕೊಡ್ತು ಅಂತ ಹೇಳಿ ಮಾರುತಿ ಗುರೂಜಿ ಅವರ ನೇತೃತ್ವದಲ್ಲಿ ಸಾಗರದ ಈ ಸರ್ಕಲ್ ನಲ್ಲಿ ನಾವು ಧರಣಿ ಕೂತ ಸಂದರ್ಭದಲ್ಲಿ